ಜಸ್ವಂತ್ ಸತ್ತು ಎಷ್ಟಾದವು ವರ್ಷ? 14 29 ಜೂನ್ 1989 ಸಾಯಂಕಾಲ ಅವನು ಕೊನೆಯುಸಿರೆಳೆದದ್ದು. ಪಕ್ಕದಲ್ಲಿ ತಾನೇ ಇದ್ದಳು. ಅವನು ಸತ್ತ ಅಂತ ಡಾಕ್ಟರ್ ಘೋಷಿಸಿದಾಗಲೂ ಅಲ್ಲೇ ಇದ್ದಳು. ಯಾಕೆ ಅಳು ಬಂದಿರಲಿಲ್ಲ? ಯಾಕೆ? ಅಂತ ಒಂದು ಸಲ ಗೇರು ಬದಲಿಸಿ ಆಕ್ಸಿಲರೇಟರ್ ಹಿಂಡಿದ ಜೀವ. ಮೊಬೈಕಿನ ವೇಗ 80 ಜೆಸಿ ರೋಡಿನಲ್ಲಿ. ಅಂಥ ಪೀಕ್ ಅವರ್ಸ್ನಲ್ಲಿ 80 ವೇಗದಲ್ಲಿ ಬೈಕ್ ಓಡಿಸುವವನು ಬಹುಶಃ ಅವನೊಬ್ಬನೇ. 2 ಹೆಗಲುಗಳನ್ನು ಸುತ್ತಿಕೊಂಡು ಅವನ ಬಂಡೆಯಂತ ಬೆನ್ನ ಮೇಲೆ ನಿರ್ಮಳವಾಗಿ ಮಲಗಿದೆ ಒಂದು ಜೀನ್ಸ್ ಬ್ಯಾಗ್. ಅದರಲ್ಲೊಂದು ಬೈಬಲ್ ಇದೆ. ಬೈಬಲ್ಲಿನ ಪುಟಗಳನ್ನು ಒಳಗೆ ಕೊರೆದು ಒಂದು ಪುಟ್ಟ ಪಿಸ್ಟಲ್ ಇಡಬಲ್ಲಷ್ಟು ಜಾಗ ಮಾಡಿದ್ದಾನೆ. ಆ ಜಾಗದಲ್ಲಿ ಮಲಗಿದೆ ಮಿರಿಗುಟ್ಟುವ ಕಡುಗಪ್ಪು ಪಿಸ್ಟಲ್. ಬೈಬಲ್ ಜೊತೆಯಲ್ಲಿ ಒಂದು ಪೆನ್ನು, ಒಂದು ಬೆಂಕಿ ಪೆಟ್ಟಿಗೆ ಮತ್ತು ಒಂದು ಪ್ಯಾಕೆಟ್ ಸಿಗರೇಟು ಇಟ್ಟಿರುತ್ತಾನೆ ಜೀವ. ಯಾವುದನ್ನು ಯಾವತ್ತೂ ಬಳಸಿಲ್ಲ. ಅವನು ಬೈಬಲ್ ಓದಿದವನಲ್ಲ. ಅದರೊಳಗೆ ಪುಟ ಕೊರೆದು ದೊಗರು ಮಾಡಿ ಇಟ್ಟುಕೊಂಡಿರುವ ಪಿಸ್ಟಲ್ ಈಚೆಗೆ ತೆಗೆದು ಯಾವತ್ತೂ ಯಾರ ಮೇಲೂ ಗುಂಡು ಹಾರಿಸಿದವನಲ್ಲ. ಕೈಯಿಂದ ಕೊಲ್ಲಲಾಗದಷ್ಟು ಬಲಹೀನ ಮನುಷ್ಯ ಮಾತ್ರ ಬಂದೂಕು ಬಳಸುತ್ತಾನೆ. ಕೈಲಾಗದ ಕೆಲಸ ಅಂತ ಜೀವ ಯಾವುದನ್ನೂ ಭಾವಿಸಿಕೊಂಡಿಲ್ಲ. ಆದರೂ ಪಿಸ್ಟಲ್ ಇಟ್ಟುಕೊಂಡಿದ್ದಾನೆ. ಬರೆಯಲಿಕ್ಕೆ ಬರದಿದ್ದರೂ ಬೈಬಲ್ ಜೊತೆಯಲ್ಲಿ ಪೆನ್ ಇಟ್ಟುಕೊಂಡಂತೆ. ಸೇದಲು ಇಷ್ಟವಿರದಿದ್ದರೂ ಒಂದು ಪ್ಯಾಕೆಟ್ ಸಿಗರೇಟು ಮತ್ತು ಬೆಂಕಿ ಪಟ್ನ ಇಟ್ಟುಕೊಂಡಂತೆ. ಎಲ್ಲದಕ್ಕೂ ಕಾರಣಗಳಿವೆ. ಅವನ ಬೈಕು ಕಾರ್ಪೊರೇಷನ್ ಸರ್ಕಲ್ ದಾಟಿತು. ಈಗ ವೇಗ 100ರ ಹತ್ತಿರದಲ್ಲಿದೆ. ಅನತಿ ದೂರದಿಂದಲೇ ಕಬ್ಬನ್ ಪಾರ್ಕ್ ಪಕ್ಕದ ಸರ್ಕಲ್ನಲ್ಲಿ ಸಿಗ್ನಲ್ ಕ್ಲಿಯರ್ ಆಗುವುದು ಕಾಣಿಸಿತು. ಬೆಂಗಳೂರಿನಲ್ಲಿ ಡ್ರೈವಿಂಗೇ ಹಾಗೆ. ಒಂದು ಸಿಗ್ನಲ್ ಕ್ಲಿಯರ್ ಇದ್ದು ಅದನ್ನು ದಾಟಿಕೊಂಡು ಬಿಟ್ಟರೆ ದಾರಿಯುದ್ದಕ್ಕೂ ಸಿಗುವ ಎಲ್ಲ ಸಿಗ್ನಲ್ಗಳು ಕ್ಲಿಯರ್ ಆಗುತ್ತಾ ಹೋಗುತ್ತವೆ. ಒಂದು ಕಡೆ ಸ್ಟಕ್ ಆದೆವೋ ಎಲ್ಲ ಕಡೆಗೂ ಗಾಡಿ ನಿಲ್ಲಿಸಲೇಬೇಕು. ಪೊಲೀಸರ ಕಣ್ಣಿಗೆ ಬೀಳೋದೇ ಆವಾಗ. ಮೊದಲ ಸಲ ಸ್ಯಾಮಿ ಅರೆಸ್ಟ್ ಆದದ್ದು ಹಾಗೇ ಅಲ್ಲವ? ಮೇಕ್ರಿ ಸರ್ಕಲ್ ಹತ್ತಿರ ಸಿಗ್ನಲ್ ಅಡ್ಡ ಬಿದ್ದಿತ್ತು. ಅವನು ಹೋಗಿ ಟ್ರಾಫಿಕ್ನ ನಟ್ಟ ನಡುವೆ 2 ಕಾಲು ನೆಲಕ್ಕೂರಿ ಬೈಕ್ ನಿಲ್ಲಿಸಿಕೊಂಡು ಸಿಗ್ನಲ್ ಕ್ಲಿಯರ್ ಆಗಲಿ ಅಂತ ಕಾಯುತ್ತಿದ್ದ. ಹುಡುಗ ಬಲೇ ಹುಷಾರಿ. ಸರ್ಕಲ್ನಲ್ಲೆಲ್ಲೂ ಒಂದೇ ಒಂದು ಪೊಲೀಸ್ ತಲೆ ಕಾಣುತ್ತಿಲ್ಲ ಅಂತ ಖಾತರಿ ಮಾಡಿಕೊಂಡೇ ನಿರ್ಮಳವಾಗಿ ಕಾಯುತ್ತಿದ್ದ. ಮುಖಬಿಡಿ ಕವರ್ ಮಾಡುವಂತ ಹೆಲ್ಮೆಟ್ ಬೇರೆ ಇತ್ತು. ಓಡಿಸುತ್ತಿದ್ದ ಬೈಕು ಅವನದಲ್ಲ. ಹಾಗಿರುವಾಗ ಯಾರು ತಾನೇ ತನ್ನನ್ನು ಗುರುತು ಹಿಡಿಯುತ್ತಾರೆ? ಮೇಕ್ರಿ ಸರ್ಕಲ್ನಲ್ಲಿ ನಿಂತಿರೋರು ಟ್ರಾಫಿಕ್ನವರು. ಅವರಿಗೆ ಸ್ಯಾಮಿ ಯಾರು ಅಂತ ಕೂಡ ಗೊತ್ತಿರೋದಿಲ್ಲ. ಸಿಗ್ನಲ್ ಕ್ಲಿಯರ್ ಆದ ಮರುಕ್ಷಣ ತನ್ನ ಬೈಕಿಗೆ ಮಿಂಚಿನ ವೇಗ. 2 ಗೇರು ಬದಲಾಯಿಸುವುದರೊಳಗಾಗಿ ಹೆಬ್ಬಾಳ ದಾಟಿ ಬಿಟ್ಟಿರುತ್ತಾನೆ. ಬೆನ್ನತ್ತಿ ಬಂದು ಹಿಡಿಯೋದು ನೋ ಚಾನ್ಸ್. ಹಾಗಂದುಕೊಂಡೇ ಸಿಗ್ನಲ್ಗಾಗಿ ಕಾಯುತ್ತಿದ್ದ ಸ್ಯಾಮಿ ಇದ್ದಕ್ಕಿದ್ದಂತೆ ಯಾಕೋ ಬೈಕ್ ಭಾರವಾಯಿತು ಅನ್ನಿಸಿದಂತೆ. ಖಾಲಿ ಇದ್ದ ಬೈಕಿನ ಹಿಂದಿನ ಸೀಟಿನಲ್ಲಿ ಯಾರೋ ಬಂದು ಕೂತಂತಾಯಿತಂತೆ. ಚಕ್ಕನೇ ತಿರುಗಿ ನೋಡೋಣವೆಂದರೆ ತನ್ನ ಹೆಲ್ಮೆಟ್ಟೇ ತನಗೆ ಅಡ್ಡ. ಅಷ್ಟರಲ್ಲಿ ಹ್ಯಾಂಡ್ಲ ಪುಟ್ಟ ಮಿರರಿನಲ್ಲಿ ಮುಖ ಕಾಣಿಸಿತಲ್ಲ. ಸ್ಯಾಮಿ ಕ್ಷಣಾರ್ಧದಲ್ಲೇ ಬೆವರಿ ಬಿಟ್ಟಿದ್ದ. ಗಾಡಿ ಹತ್ತಿ ಕುಳಿತದ್ದು ಇನ್ಸ್ಪೆಕ್ಟರ್ ಅಶೋಕ್ ಕುಮಾರ್. ಸುಮ್ಮನೆ ಗಾಡಿ ಓಡಿಸು, ಹೆಬ್ಬಾಳದ ಪೊಲೀಸ್ ಸ್ಟೇಷನ್ ಕಡೆಗೆ. ದಾರಿಲಿ ಕಿರಿಕ್ ಮಾಡಿದ್ರೆ ಕೂತಲ್ಲೇ ಉಡಾಯಿಸ್ಬಿಡ್ತೀನಿ ಮಗ್ನೆ.
ಸರ್ವಿಸ್ ರಿವಾಲ್ವರ್ ಭರ್ತಿ ಲೋಡ್ ಆಗಿದೆ, ಕಮಾನ್ ಮೂವ್ ಅಂದಿದ್ದರಂತೆ ಅಶೋಕ್. ಮೊದಲು ಮಿಲಿಟರಿಯಲ್ಲಿದ್ದ ಮನುಷ್ಯನ ದೊಡ್ಡದಾಗಿ ಗುಡುಗಬೇಕಿಲ್ಲ, ಸಣ್ಣಗೆ ಮಾತಾಡಿದರೂ ಸಾಕು. ಅಶೋಕ್ ನೀಡುವ ಆಜ್ಞೆಗಳು ಜಾರಿಯಾಗಿ ಹೋಗುತ್ತವೆ. ಅವತ್ತು ಉಸಿರೆತ್ತದೆ ಹೆಬ್ಬಾಳದ ಪೊಲೀಸ್ ಸ್ಟೇಷನ್ ತನಕ ಗಾಡಿ ಓಡಿಸಿದ್ದ ಸ್ಯಾಮಿ ವಾಪಸ್ಸು ಬಂದದ್ದು 7ನೆಯ ದಿನ. ಕನಿಷ್ಠ ಪಕ್ಷ 3 ತಿಂಗಳು ಅವನಿಗೆ ನೆಟ್ಟಗೆ ನಡೆಯುವುದಕ್ಕೆ ಆಗಿರಲಿಲ್ಲ. ಅಶೋಕ್ ಕೈಗೆ ಸಿಕ್ಕ ಯಾರಿಗಾದರೂ ಅಷ್ಟೇ 3 ತಿಂಗಳು ನಡೆದಾಡುವುದಕ್ಕೆ ಆಗುವುದಿಲ್ಲ, ಹಾಗೆ ಹಣಿದು ಬಿಡುತ್ತಾನೆ. ಇವತ್ತು ಸ್ಯಾಮಿ ಮತ್ತೆ ಅರೆಸ್ಟ್ ಆಗ್ತಾನ? ಗೊತ್ತಿಲ್ಲ. ಪೊಲೀಸರಿಗೆ ಟಿಪ್ ಸಿಕ್ಕಿರುವುದಂತೂ ಹೌದು. ಈ ಸಲ ಎನ್ಕೌಂಟರ್ ಮಾಡಿ ಮುಗಿಸಿಬಿಡುತ್ತಾರಾ? ಗೊತ್ತಿಲ್ಲ. ಬೈಕಿನ ವೇಗ ಕೊಂಚ ಕಡಿಮೆ ಮಾಡಿದ ಜೀವ. ಅವನ ಮುಖದಲ್ಲಿ ಕಳವಳದ 4 ಗೆರೆಗಳು ಗಲಗಲನೇ ಕದಲಿದವು. ಯಾವ ಕಾರಣಕ್ಕೂ ಸ್ಯಾಮಿ ಪೊಲೀಸರ ಕೈಗೆ ಸಿಗಬಾರದು. ಯಾವ ಕಾರಣಕ್ಕೂ ಅವನು ಎನ್ಕೌಂಟರ್ನಲ್ಲಿ ಸಾಯಬಾರದು. ಅದು ತನ್ನ ಬೇಟೆ. ಅವನನ್ನು ತಾನಷ್ಟೇ ಕೊಲ್ಲಬೇಕು. ಬಂದೂಕಿನ ಪ್ರಶ್ನೆಯೇ ಇಲ್ಲ. ಸ್ಯಾಮಿಯನ್ನು ಸುಮ್ಮನೆ ಒಂದು ಕೈಯಲ್ಲಿ ಗೋಡೆಗೆ ಅದುಮಿ ಹಿಡಿದು ಮೈಯೊಳಗಿನ ಸತುವನ್ನೆಲ್ಲ ಮುಷ್ಟಿಗೆ ತಂದುಕೊಂಡು ಒಂದೇ ಹೊಡೆತಕ್ಕೆ ಪ್ರಾಣ ಬಸಿದು ಹೋಗುವಂತೆ ಗುದ್ದಿ ಕೊಂದು ಬಿಡಬೇಕು. ಜೀವ ತಕ್ಷಣ ಬ್ರೇಕು ಹಾಕಿದ. ಸದಾಶಿವನಗರದ ಸರ್ಕಲ್ ಬಂದಿತ್ತು. ಅಲ್ಲಿ STD ಬೂತ್ ನಡೆಸುವ ಹುಡುಗಿಯೊಬ್ಬಳಿದ್ದಾಳೆ, ದೇವಿ ಅಂತ. ನೇರವಾಗಿ ಅವಳ ಬೂತ್ನ ಕಡೆಗೆ ಗಾಡಿ ತಿರುಗಿಸಿದ. ದೇವಿ ಎದ್ದು ನಿಂತಳು. ಆಗಷ್ಟೇ ಮಾತು ಮುಗಿಸಿ ಕ್ರೆಡ್ಲ ಮೇಲೆ ರಿಸೀವರ್ ಇಟ್ಟ ವ್ಯಕ್ತಿಯೊಬ್ಬ ಅವಳಿಗೆ ಹಣ ಎಣಿಸಿಕೊಡುತ್ತಿದ್ದರೆ ಅದರೆಡೆಗೆ ಒಂದಿಷ್ಟೂ ಗಮನ ಕೊಡದೆ ರಿಸೀವರ್ ಕೈಗೆತ್ತಿಕೊಂಡು, ಯಾವ ನಂಬರು ಜೀವ ಕೇಳಿದಳು. 98455000 ಡ್ಯಾಶ್ ಅಂತ ಅವನಿನ್ನು ಹೇಳುತ್ತಿದ್ದಂತೆಯೇ ಕೊನೆಯ ನಂಬರು ಯಾವುದೆಂದು ತಾನೇ ಊಹಿಸಿಕೊಂಡು ಥಟ್ಟನೆ ಕನೆಕ್ಟ್ ಮಾಡಿದಳು. ಅದು ಸ್ಯಾಮಿಯ ಮೊಬೈಲು. ಸ್ಯಾಮಿ, ನಾನು ಜೀವ ಮಾತಾಡ್ತಿದ್ದೀನಿ, ಸುಮ್ಮನೆ ಕಿರುಚಬೇಡ, ಹೇಳಿದ್ದು ಕೇಳಿಸ್ಕೊ. ಇವತ್ತು ಅಪ್ಪಿ ತಪ್ಪಿ ಕೂಡ ಬಾಣಸವಾಡಿ ಕಡೆಗೆ ಹೋಗಬೇಡ. ಪೊಲೀಸರು ಕಾಯ್ತಿರ್ತಾರೆ. ಟಿಪ್ ಕೊಟ್ಟಿರೋರು ನಿನ್ನದೇ ಹುಡುಗರು. ನಿನ್ನ ಮೇಲೆ ಫೈರಿಂಗ್ ಆರ್ಡರ್ ಇದೆ. ಆ ಕಡೆ ಹೋಗಬೇಡ. ನೀನೇನಿದ್ರು ನನ್ನ ಕೈಲೇ ಸಾಯಬೇಕು. ಫೋನ್ ಇಡ್ತೀನಿ ಅಂದು ಜೀವ. ತಾಕತ್ತಿದ್ರೆ ಎದುರಿಗೆ ಬಂದು ಅತ್ತಲಿಂದ ಸ್ಯಾಮಿ ಕಿರುಚಲಾರಂಭಿಸಿದ್ದ. ಅಷ್ಟರಲ್ಲಿ ದೇವಿ ಟೆಲಿಫೋನ್ ಡಿಸ್ಕನೆಕ್ಟ್ ಮಾಡಿದ್ದಳು. ಅವಳಿಗೆ ಗೊತ್ತು, ಟೆಲಿಫೋನ್ನಲ್ಲಿ ಕೊನೆಯ ಬೈಗಳು ಬೈಯುವ ಅವಕಾಶವನ್ನು ಜೀವ ಯಾವತ್ತಿಗೂ ತನ್ನ ದುಶ್ಮನ್ಗಳಿಗೆ ಕೊಡುವುದಿಲ್ಲ. ತಾನು ಹೇಳಬೇಕಾಗಿದ್ದನ್ನಷ್ಟೇ ಹೇಳಿ ಫೋನಿಟ್ಟು ಬಿಡುತ್ತಾನೆ. ಯಾವತ್ತಿನಂತೆ ಜೇಬಿನಿಂದ ಒಂದಷ್ಟು ನೋಟುಗಳ ಪುಡಿಕೆ ತೆಗೆಯುತ್ತಾನೆ. ಬಲಗೈ ಹಿಡಿದು ತನ್ನೆಡೆಗೆಳೆದುಕೊಂಡು ಅಂಗೈಯೊಳಕ್ಕೆ ನೋಟಿನ ಪುಡಿಕೆ ತುರುಕುತ್ತಾನೆ. ಒಮ್ಮೆ ಮುಂಗೈ ಅದುಮಿ ಏನೇನೋ ಮಾತಾಡದೆ ಹೊರಟು ಹೋಗುತ್ತಾನೆ. ಆಮೇಲೆ ಅವನು ಈ ಕಡೆಗೆ ಬರುವುದು ಮತ್ಯಾವಾಗಲೋ. ಅವನು ಮತ್ತೆ ಬರುವಷ್ಟರ ತನಕ ದೇವಿಗೆ ನೆನಪಿನಲ್ಲಿ ಉಳಿಯುವುದು ಆ ಸ್ಪರ್ಶ ಒಂದೇ. ಆದರೆ ಈ ಬಾರಿ ಹಾಗಾಗಲಿಲ್ಲ. ಬಲಗೈ ಜೊತೆಗೆ ತನ್ನನ್ನೂ ಹತ್ತಿರಕ್ಕೆ ಎಳೆದುಕೊಂಡ. ಅವನ ಮೈಯಿಂದ ಕಾಮ ಕಸ್ತೂರಿಯ ಘಮ. ಕಬ್ಬಿಣದ ಇಕ್ಕಳಕ್ಕೆ ಸಿಕ್ಕಿಕೊಂಡಂತಾಗಿತ್ತು ತನ್ನ ಬಲಗೈ. ಆದರೆ ಆ ಹಿಡಿತದಲ್ಲೊಂದು ಆತ್ಮೀಯತೆಯಿತ್ತು. ಚೆನ್ನಾಗಿದೆಯಾ ದೇವಿ? ಕೇಳಿದವನ ಧ್ವನಿಯಲ್ಲಿ ಯಾವುದೋ ಅಕ್ಕರೆಯ ಪಸಿ. ಚೆನ್ನಾಗಿರಬೇಕಾದವನು ನೀನು. ದೇವರು ನಿನ್ನನ್ನು ಚೆನ್ನಾಗಿಟ್ಟಿರಲಿ. ನನ್ನಂಥ ತಂಗೀರು ನಿಂಗೆ ಎಷ್ಟು ಜನವೋ. ಈ ಕುರುಡಿಯೊಬ್ಬಳು ಯಾವುದೋ ಮೂಲೆಯಲ್ಲಿ ಕೂತು ನಿಂಗೋಸ್ಕರ ದೇವರ ಮುಂದೆ ಹರಕೆ ಹೊರ್ತಾ ಇರ್ತಾಳೆ ಅನ್ನೋದು ನೆನಪಿರ್ಲಿ. ಅವನ್ಯಾರೋ ಹಾಲ್ನಾಗ ಅಂದರೆ ಮೊನ್ನೆ ಬೂತಿಗೆ ಬಂದಿದ್ದ.
ಚಿಮಣಿ ಅನ್ನೊಂದು ಮೊಬೈಲ್ಗೆ ಫೋನ್ ಮಾಡಿ ಮಾತಾಡ್ತಿದ್ದ. ಸುಮ್ಮನೆ ಕೇಳಿಸ್ಕೊಂಡೆ. ನಿನ್ನನ್ನು ಮುಗಿಸ್ತಾನೆ ಸ್ಯಾಮಿ ಅಂತ ಚಿಮ್ನಿಗೆ ಹೇಳ್ತಾ ಇದ್ದ. ನಿನ್ನ ಎಚ್ಚರದಲ್ಲಿ ನೀನಿರು, ಯಾವಾಗಲೂ ನೀನೇ ಕೈ ತುಂಬ ದುಡ್ಡು ಕೊಟ್ಟು ಹೋಗ್ತಿರ್ತೀಯ. ಇವತ್ತು ನಾನು ಕೇಳ್ತಿದ್ದೀನಿ, ನಿಂಗೆ ದುಡ್ಡು ಬೇಕಾ? ಹೇಳು, ಡಬ್ಬಿಲಿರೋದನ್ನೆಲ್ಲ ತಗೊಂಡು ಹೋಗು. ಬೇಕು ಅಂದರೆ ಮನೆಯಲ್ಲಿರೋದನ್ನೂ ತಂದು ಕೊಡ್ತೀನಿ. ಕೊರುಡಿ ದುಡ್ದಿರೋ ದುಡ್ಡು ಅಂದ್ಕೋಬೇಡ. ಅಣ್ಣ ಎಷ್ಟು ಶ್ರೀಮಂತ ಆದರೂ ತಂಗಿ ಕೊಡೋ ಕೆಲವು ಕಾಸಿಗೆ ಕೋಟ್ಯಂತರ ರೂಪಾಯಿ ಕೆಮ್ಮತ್ತಿರ್ತದೆ. ಬಡಬಡಿಸುತ್ತಿದ್ದಳು ದೇವಿ. ಅವಳನ್ನೊಮ್ಮೆ ಅಕ್ಕರೆಯಿಂದ ಎದೆಗವಚಿಕೊಂಡು ತಲೆ ಸವರಿದ ಜೀವ. ಸ್ಯಾಮಿ ಕೈಲಿ ನಾನು ಸತ್ತೇ ಹೋದ್ರೆ ಮುಂದಿನ ಜನ್ಮದಲ್ಲಿ ನಿಂಗೆ ಮಗ ಆಗಿ ಹೊಡ್ತೀನಿ ದೇವಿ ಅಂದವನೇ ಕೈಯಲ್ಲಿ ನೋಟಿನ ಪುಡುಕಿ ತುರುಕಿ ಹೊರಟೇ ಹೋದ. ಆ ಪುಟ್ಟ ಬೂತ್ನಲ್ಲಿ ತುಂಬಾ ಹೊತ್ತು ಉಳಿದದ್ದು ಅವನ ಮೈಯ ಘಮ, ದನಿಯ ಕಂಚು ಮತ್ತು ಅವಳ ಕುರುಡು ಕಂಗಳಿಂದ ಹೊರಟ ಅಬೋಧ ಹರಕೆ. ಬೈಕಿನ ಆಕ್ಸಿಲೇಟರ್ ತಿರುಗುತ್ತಲೇ ಜೀವ ಯೋಚಿಸುತ್ತಿದ್ದ. ಬೈಕಿನ ಶಬ್ದ ಗೊತ್ತಾಗುತ್ತದೆ, ಮಾತಾಡಿದರೆ ಸಾಕು ಮನುಷ್ಯ ಯಾರು ಅಂತ ಗೊತ್ತಾಗುತ್ತದೆ. ಬೂತ್ಗೆ ಬರುವ ಪ್ರತಿ ಗಿರಾಕಿಯೂ ಯಾರೊಂದಿಗೆ ಎಷ್ಟು ಹೊತ್ತು ಏನನ್ನು ಮಾತಾಡಿದ ಅನ್ನೋದು ನೆನಪಿಗುಳಿಯುತ್ತದೆ. ಮನುಷ್ಯರ ಮೈವಾಸನೆ ನೆನಪಿರುತ್ತದೆ. ಮುಖ್ಯವಾಗಿ ಅವಳಿಗೆ ಸಾವಿರಾರು ಟೆಲಿಫೋನ್ ನಂಬರ್ಗಳು ನೆನಪಿರುತ್ತವೆ. ಅಷ್ಟು ಜಾಣೆ ಆ ಹುಡುಗಿ. ಆದರೆ ಕುರುಡಿ. ದೇವರು ಯಾಕೆ ಹೀಗೆ ಅನ್ಯಾಯ ಮಾಡುತ್ತಾನೆ? ಅವನಿಗೆ ಅರಿವಿಲ್ಲದೆ ಥಟ್ಟನೆ ಬೈಕಿನ ಬ್ರೇಕು ತುಳಿದ. ಅವನ ಕಣ್ಣು ಮಲ್ಲೇಶ್ವರದ ಗ್ರೌಂಡಿನ ಅಂಚಿಗಿರುವ ಮೆಟ್ಟಿಲುಗಳ ಮೇಲೆ ಸ್ಥಿರಗೊಂಡಿದ್ದವು. ಅನುಮಾನವೇ ಬೇಡ, ಅಲ್ಲಿ ಕುಳಿತಿರುವವನು ಅವನೇ.